ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಅಯೋಧ್ಯಾಕಾಂಡ. ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಮನಹು ನ ಆನಿಯ ಅಮರಪತಿ ರಘುಬರ್ ಭಗತ್ ಅಕಾಜು ಅಜಸು ಲೋಕ ಪರಲೋಕ ದುಃಖ ದಿನ ದಿನ ಶೋಕ ಸಮಾಜು सुनो सुरेश उपदेशु हमारा राम ही सेवक परम पियारा मानत सुखु सेवक सेवकाई सेवक बैरु अधिकाई यद्यपि सम नहीं राग न रोषु गहहि न पाप पूनु गुण दोषु करम प्रधान विश्व करी राखा जो जस करई सो तस फलु चाखा तदपि करहि सम विषम बिहारा भगत अभगत हृदय अनुसारा अगुण अलेप अमान एक रस राम सगुन भये भगत प्रेम बस राम सदा सेवक रुचि राखी वेद पुराण साधु सुर साखी अस जिय जानी तजहु कुटिलाई करहु ಭರತ ಪದ ಪ್ರೀತಿ ಸುಹಾಯಿ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಇಂದ್ರ ಏನು ಮಾಡ್ತಾನೆ, ದೇವಗುರು ಬೃಹಸ್ಪತಿಗಳ ಹತ್ರ ಬಂದು ಭರತ ಮತ್ತು ರಾಮನನ್ನ ಭೇಟಿಯಾಗೋದು ಇದನ್ನ ತಡೀರಿ ನೀವು ಅಂತ ಹೇಳಿದಾಗ ಅವನಿಗೆ ರಾಮನ ಗುಣ ಎಂಥದ್ದು, ಒಂದು ಸ್ವಭಾವ ಎಂಥದ್ದು, ಮತ್ತು ಅವನಿಗೆ ಅಪಚಾರ ಮಾಡಿದ್ರು ಕೂಡ ರಾಮ ಸುಮ್ಮನಾಗ್ಬಿಡ್ತಾನೆ. ಆದರೆ ಅವನ ಭಕ್ತರಿಗೆ ಏನಾದರೂ ಮಾಡಿದ್ರೆ ಅವನು ಸುಮ್ಮನಿರೋದಿಲ್ಲ ಅಂತೆಲ್ಲ ಬುದ್ಧಿ ಹೇಳ್ತಾನೆ. ಆಮೇಲೆ ಹೇಳ್ತಾರೆ ದೇವೇಂದ್ರ, ರಘುಕುಲ ಶ್ರೇಷ್ಠನಾದಂತಹ ಶ್ರೀರಾಮಚಂದ್ರನ ಭಕ್ತನ ಕೆಲಸವನ್ನು ಕೆಡಿಸುವಂಥ ಮಾತನ್ನು, ಅಂದರೆ ಯಾವುದೇ ಭಕ್ತ ಆಗಿರ್ಬೋದು, ಅವನೇನಾದರೂ ಒಂದು ಕಾರ್ಯವನ್ನು ಮಾಡ್ತಾ ಇರಬೇಕಾದ್ರೆ ಅದನ್ನು ಕೆಡಿಸುವಂಥ ಒಂದು ಯೋಚನೆ ಏನಾದರೂ ನೀನು ಮಾಡಿದ್ರೆ ಮನಸ್ಸಲ್ಲೂ ಕೂಡ ಯೋಚನೆ ಮಾಡಬೇಡ ಅಂತ ಹೇಳ್ತಿದ್ದಾರೆ. ಯಾಕೆ ಹಾಗೆ ಮಾಡೋದ್ರಿಂದ ಇಹದಲ್ಲಿ ಅಪಕೀರ್ತಿ, ಪರದಲ್ಲಿ ದುಃಖ ಅನ್ನೋದು ಸಿಗುತ್ತೆ ನಿನಗೆ. ಶೋಕ ಅನ್ನೋದು ದಿನೇ ದಿನೇ ಹೆಚ್ಚಾಗ್ತಾನೆ ಹೋಗುತ್ತೆ. ಇಂದ್ರ, ನನ್ನ ಉಪದೇಶವನ್ನು ನೀನು ಕೇಳು. ಶ್ರೀರಾಮಚಂದ್ರನಿಗೆ ತನ್ನ ಸೇವಕ ಅಂತಂದರೆ ಅತ್ಯಂತ ಪ್ರೀತಿ ಪಾತ್ರನಾಗಿರ್ತಾನೆ. ತನ್ನ ಭಕ್ತರನ್ನ ಯಾರು ಸೇವಿಸದವರ ಮೇಲೆ ಅವನು ಪ್ರಸನ್ನನಾಗ್ತಾನೆ. ಅಂದರೆ ಯಾರು ಭಗವಂತನ ಭಕ್ತರಾಗಿರ್ತಾರೋ, ಸೇವಕರಾಗಿರ್ತಾರೋ, ಅಂಥವರನ್ನ ಯಾರು ಸೇವಿಸ್ತಾರೋ, ಯಾರು ಅವರ ಗುಣಗಾನ ಮಾಡ್ತಾರೋ ಅಂಥವ್ರು ಅಂತಂದರೆ ಇಷ್ಟ ಭಗವಂತನಿಗೆ. ತನ್ನ ಸೇವಕರ ಜೊತೆ ವೈರತ್ವವನ್ನು ಏನಾದರೂ ಕಟ್ಕೊಂಡ್ರೆ ಅವನನ್ನು ತನ್ನ ಶತ್ರು ಅಂತಾನೆ ಭಾವಿಸ್ತಾನೆ. ಅಂದರೆ ಏನು, ಯಾರು ಭಗವಂತನ ಭಕ್ತರಿರ್ತಾರೋ ಅವರಿಗೆ ಯಾರು ಮಿತ್ರರಾಗಿರ್ತಾರೋ, ಅವರಿಗೆ ಯಾರು ಸೇವೆ ಮಾಡ್ತಾರೋ ಅವರು ಅಂತಂದರೆ ಭಗವಂತನಿಗೆ ಇಷ್ಟ ಆಗುತ್ತೆ. ಆದರೆ ತನ್ನ ಭಕ್ತರ ಶತ್ರುಗಳಿರ್ತಾರಲ್ಲ ಅವರು ಕೂಡ ನನ್ನ ಶತ್ರುಗಳೇ ಅಂತ ಅಂದ್ಬಿಟ್ಟು ಅವನು ತಿಳ್ಕೊಳ್ತಾನೆ. ಹೀಗಿದ್ರೂ ಕೂಡ ಶ್ರೀರಾಮ ರಾಗದ್ವೇಷಗಳಿಗೆ ಅತೀತನಾಗಿದ್ದಾನೆ. ಬೇರೆಯವರ ಪುಣ್ಯವಾಗಲಿ ಪಾಪವಾಗಲಿ ಗುಣದೋಷಗಳಾಗಲಿ ಅವನದ್ಯಾವುದನ್ನು ನೋಡೋದಿಲ್ಲ. ವಿಶ್ವದಲ್ಲಿ ಜೀವಿಗಳ ಸುಖ ದುಃಖ ಇವೆಲ್ಲ ಇದೆಯಲ್ಲ, ಇದಕ್ಕೆಲ್ಲ ಕರ್ಮನೇ ಪ್ರಧಾನ ಕಾರಣ. ಯಾರು ಯಾವ ರೀತಿ ಕರ್ಮಗಳನ್ನು ಆಚರಣೆ ಮಾಡ್ತಾರೋ ಅವರು ಅದಕ್ಕೆ ತಕ್ಕದಾದಂತಹ ಫಲವನ್ನು ಅನುಭವಿಸ್ತಾರೆ. ಏನೋ ಒಂದು ಮಾತಿದೆಯಲ್ಲ, ಮಾಡಿದ್ದುಣ್ಣೋ ಮಹಾರಾಯ ಅಂತಂದ್ಬಿಟ್ಟು. ಆದರೂ ಕೂಡ ಅವನು ಭಕ್ತರು ಮತ್ತು ಅಭಕ್ತರಿಗೆ ಅನುಗುಣವಾಗಿ ಸಮ ಮತ್ತು ವಿಷಮವಾಗಿ ವರ್ತನೆ ಮಾಡ್ತಾನೆ. ಅವನಿಗೆ ಭಕ್ತರು ಅಂದರೆ ಪ್ರೀತಿ, ಅವರ ಬಗ್ಗೆ ಅವನಿಗೆ ಒಂದು ಸ್ಪೆಷಲ್ ಆಗಿ ಕೇರ್ ತಗೊಳ್ಳುವಂತಹ ಒಂದು ಗುಣ ಇದೆ. ಅಂದರೆ ಭಕ್ತರನ್ನು ಪ್ರೀತಿಯಿಂದ ಆಲಂಗಿಸ್ಕೊಳ್ತಾನೆ, ಅಭಕ್ತರನ್ನು ಏನು ಮಾಡ್ತಾನೆ, ಶಿಕ್ಷೆ ಕೊಟ್ಟು ಅವರನ್ನು ಉದ್ಧಾರ ಮಾಡ್ತಾನೆ. ನೋಡಿ, ಅವ್ರಿಗೂ ಹಾಗೆ ಬಿಟ್ಬಿಡೋದಿಲ್ಲ ಅಥವಾ ದ್ವೇಷ ಮಾಡೋದಿಲ್ಲ, ಅವರಿಗೆ ಶಿಕ್ಷೆಯನ್ನು ಕೊಟ್ಟು ಉದ್ಧಾರ ಮಾಡ್ತಾನೆ. ಶ್ರೀರಾಮ ತ್ರಿಗುಣಾತೀತನಾಗಿರುವಂಥವನು, ನಿಸ್ಸಂಗನು, ನಿರಹಂಕಾರಿಯು, ಶಾಶ್ವತನು ಮತ್ತು ಏಕರಸನು ಆಗಿದ್ರೂ ಕೂಡ ಭಕ್ತರ ಪ್ರೀತಿಗೆ ವಶನಾಗಿ, ಭಕ್ತರು ಇಷ್ಟಪಡ್ತಾರೆ, ನಮಗೆ ನಿನ್ನ ಒಂದು ರೂಪ ನೋಡೋದಕ್ಕಿಷ್ಟ, ನೀನು ನಮ್ಮ ಜೊತೆ ಇರಬೇಕು, ನಾವು ನಿನ್ನನ್ನು ಪೂಜಿಸಬೇಕು, ಆರಾಧಿಸಬೇಕು ಅಂತಂದ್ಬಿಟ್ಟು ಆ ಒಂದು ಪ್ರೀತಿಗೆ ವಶನಾಗಿ ಅವನು ಸಗುಣನಾಗಿದ್ದಾನೆ. ಶ್ರೀರಾಮ ಯಾವಾಗಲೂ ತನ್ನ ಭಕ್ತರ ಅಭಿರುಚಿಯನ್ನು ನಡೆಸ್ಕೊಂಡು ಬಂದಿದ್ದಾನೆ. ಅಂದರೆ ಭಕ್ತರು ಏನು ಇಷ್ಟಪಡ್ತಾರೋ ಆ ರೀತಿ ಅವನು ನಡೆಸ್ಕೊಂಡು ಬಂದಿದ್ದಾನೆ.
ವೇದ ಪುರಾಣಗಳು, ಸಾಧು ಸಂತರು, ಸುರರು ಇದಕ್ಕೆ ಸಾಕ್ಷಿಯಾಗಿದ್ದಾರೆ. ಇದೆಲ್ಲವನ್ನ ಅರ್ಥ ಮಾಡ್ಕೊಂಡು ನೀನು ನಿನ್ನ ವಕ್ರ ಬುದ್ಧಿ ಇದೆಯಲ್ಲ ಅದನ್ನು ಬಿಡು. ಭರತನ ಚರಣಗಳಲ್ಲಿ ಬಹಳ ಪ್ರೀತಿಯನ್ನು ಇಟ್ಕೋ ಅಂತಂದ್ಬಿಟ್ಟು ಹೇಳ್ತಾರೆ. ಭರತ ಅಂತಂದರೆ ನಿನಗಿನ್ನೂ ಯಾರು ಅಂತ ಗೊತ್ತಿಲ್ಲ, ಅವನು ಸಾಮಾನ್ಯನಲ್ಲ ಅಂತ ಮುಂದೆ ಅವನು ಏನು ಅನ್ನೋದನ್ನು ಕೂಡ ಮುಂದೆ ಹೇಳ್ತಾರೆ. ಮತ್ತು ಆ ಭರತನ ಒಂದು ಗುಣ, ಅವನ ಸ್ವಭಾವ ಹೇಗಿದೆ ಅಂತ ನಾವು ಮುಂದೆ ನೋಡ್ತಾ ಹೋಗ್ತೀವಿ. ಆಗ ನಮಗೂ ಕೂಡ ಗೊತ್ತಾಗುತ್ತೆ. ಭರತನ ಬಗ್ಗೆ ನಾವು ಎಲ್ಲೂ ಹೆಚ್ಚಾಗಿ ಕೇಳಿರೋದಿಲ್ಲ, ಬರೀ ರಾಮ ಮತ್ತು ಲಕ್ಷ್ಮಣರ ಬಗ್ಗೆ ಕೇಳಿರ್ತೀವಲ್ವಾ. ಆದರೆ ಭರತನಿಗಿಂತ ಪ್ರೀತಿ ಪಾತ್ರನು ರಾಮನಿಗೆ ಬೇರೆ ಯಾರೂ ಇಲ್ಲ. ಯಾಕೆ ಏನು ಅನ್ನೋದು ನಮಗೆ ತುಳಸಿದಾಸರು ರಾಮಚರಿತ ಮಾನಸದಲ್ಲಿ ತಿಳಿಸ್ತಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.